ಬರ್ತಿದ್ಯೋ ಅಷ್ಟೇ. ನೀವು ಕಡೆ ಇಲ್ಲ ಅಂದ್ರೆ ಅದು ಬಂದು ನೋಡಿ. ಮುಖ್ಯಾಂಶಗಳು ಈ ವಾರ್ತೆಯನ್ನು ನಿಮ್ಮ ಕಿವಿಯಿಂದ ಕೇಳುತ್ತಿದ್ದೀರಿ. ಬಿಸಿ ಊಟದಲ್ಲಿ ತುಸು ಬದಲಾವಣೆ, ಶಿಕ್ಷಣ ಮಂತ್ರಿ. ವಿದ್ಯಾರ್ಥಿನಿಯರಿಗೆ ನೀಡಿರುವ ಸೈಕಲ್ ವಾಪಸ್ ಮುಖ್ಯಮಂತ್ರಿ. ಕಾಲೇಜ್ಗೆ ದೇಣಿಗೆ ನೀಡಿದ ಸಮಾಜ ಕಲ್ಯಾಣ ಸಚಿವೆ ಮಾರಿಮ್ಮ. ಭೀಕರ ರಸ್ತೆ ಅಪಘಾತ, ಓರ್ವನ ಸಾವು. ಹಾವೇರಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ. ಹಾವೇರಿ ಗೌರ್ಮೆಂಟ್ ಶಾಲೆಯ ಮೇಲೆ ದಾಳಿ. ಹಾವೇರಿಯಲ್ಲಿ ಏರಿದ ಬಿಸಿಲಿನ ತಾಪ. ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳ ಮಗಳು ಕಾಣೆ. ರೈತರ ಸಾಲ ಮನ್ನಾ ರಾಜ್ಯ ಪ್ರಶ್ನೆಯಲ್ಲ, ಮುಖ್ಯಮಂತ್ರಿ. ಮೂತ್ರಪಿಂಡ ಹಗರಣ ತನಿಖೆ ಪ್ರಾರಂಭ, ಪೊಲೀಸ್ ಅಧಿಕಾರಿ. ಭಾರತದಲ್ಲಿ ಹಗುರ ವಿಮಾನ ತಯಾರಿಕೆ, ವಿಮಾನ ಸಚಿವ. ಪ್ರಾಗ್ ಹೊಲೆಯಲು ಸಿಗದ ಸೂಕ್ತ ಟೇಲರ್ ಇಮ್ರಾನ್ ಇಸ್ಮಿ. ಮೊದಲು ಪಲ್ಲಕ್ಕಿ, ಈಗ ಮಂಡಕ್ಕಿ. ಚೌ ಚೌ. ಗೆದ್ದ ವೀರರಿಗೆ ಸನ್ಮಾನ, ಇದು ಬಂಗಾಳ ಅಲ್ಲ ಗಂಗಾಳ. ವರ್ಲ್ಡ್ ಕಪ್ ಕ್ರಿಕೆಟ್ ಹೊಸ ದಾಖಲೆ ನಿರ್ಮಾಣ. ವಾರ್ತೆಯ ವಿವರ. ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ನೀಡುತ್ತಿರುವ ಮೊಟ್ಟೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಜಂಗ್ಲಿ ಅವರು ತಿಳಿಸಿದ್ದಾರೆ. ಈ ಮೊಟ್ಟೆಯ ಬದಲಾಗಿ ಚಿಕನ್ ಅಥವಾ ಮಟನ್ ಕೊಡುವುದಾಗಿ ತಿಳಿಸಿದ್ದಾರೆ. ಶಾಲಾ ಬಾಲಕಿಯರ ಸೈಕಲ್ ವಾಪಸ್ ಪಡೆದುಕೊಳ್ಳುವುದಾಗಿ ಉಪಮುಖ್ಯಮಂತ್ರಿ ಗೋಪಿ ಕ್ಯಾಬಿನ್ ಅವರು ತಿಳಿಸಿದ್ದಾರೆ. ಸೈಕಲ್ ಬದಲಾಗಿ ಹೀರೋ ಹೊಂಡಾ ಅಥವಾ ಕರಿಜ್ಮಾ ಕೊಡುವುದಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವೆ ಮಾರಿಮುತ್ತೂರವರು ರಾಜರಾಜೇಶ್ವರಿ ಕಾಲೇಜಿಗೆ ಭೇಟಿ ನೀಡಿ 50,000 ರು ದೇಣಿಗೆ ನೀಡಿದ್ದಾರೆ. ಈ ಹಣವನ್ನು ದುರುಪಯೋಗ ಮಾಡಿಕೊಳ್ಳದೆ ಹೆಣ್ಣು ಮಕ್ಕಳಿಗೆ ಟಿಕಡಿ, ಪೌಡರ್, ಲಿಪ್ಟಿಕ್ ಸೇವ್ ನಡೆಸಬೇಕೆಂದು ತಿಳಿಸಿದ್ದಾರೆ. ರಾಣೆಬೆನ್ನೂರಿಗೆ ಹೋಗುತ್ತಿದ್ದ ಲಾರಿ ಮತ್ತು ಹಾವೇರಿಗೆ ಬರುತ್ತಿದ್ದ ಸೊಳ್ಳೆಯ ನಡುವೆ ಡಿಕ್ಕಿ ಹೊಡೆದು ಲಾರಿ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಸೊಳ್ಳೆಯು ಪ್ರಾಣಾಪಾಯದಿಂದ ಪಾರಾಗಿ ಓಡಿ ಹೋಗಿದೆ. ಈ ವಾರ್ತೆಯ ಪ್ರಸಾರವನ್ನು ಏಕೆ ಕೇಳುತ್ತಿದ್ದೀರಿ? ಹಾವೇರಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆಯಾಗಿದೆ. ಹಾವೇರಿ ಹೋಟೆಲ್ಗಳಲ್ಲಿ ಸ್ಪೆಷಲ್ ಬೋಬೋ ಬಿರಿಯಾನಿ ಮಾಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿದೆ. ಬೋಬೋ ಬಿರಿಯಾನಿ ಪ್ರಿಯರಿಗೆ ಇದು ಒಂದು ಸುಖ ಮತ್ತು ರುಚಿಕರ ಊಟವಾಗಿದೆ. ಆದರೆ ನಾಯಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗುತ್ತದೆ. ಒಂದು ಚಿಕ್ಕ ಜಾಹೀರಾತಿನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ದಬಾಕೊಂಡ್ ಮಕ್ಕಂದಿದೆ ಕಣ್ರಿ. ಒಂದು ಸಾರಾಯಿ ಕುಡಿಸ. ನಾನ್ ಚಿಕ್ಕನಿದ್ದಾಗ ನಮ್ಮಮ್ಮ ನನಗೆ ಅದನ್ನೇ ಕುಡಿಸಿದ್ದೆ. ಯಥೇಚ್ಛವಾಗಿ ಕುಡಿಗಿರಿ, ಸರ್ಕಾರದ ಆದಾಯವನ್ನು ಹೆಚ್ಚಿಸಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯಲ್ಲಿನ ಜನರು ಬಿಸಿಲಿನ ತಾಪಕ್ಕೆ ನೀರು ಸಿಗದ ಕಾರಣ ಬೀರ್ ಕುಡಿದು ತಮ್ಮ ಬಿಸಿಲಿನ ತಾಪವನ್ನು ಈ ವಾರ್ತಾ ಪ್ರಸಾರವನ್ನು ಸುಮ್ಮನೆ ಕುಳಿತು ಕೇಳುತ್ತಿದ್ದೀರಿ. ರೈತರ ಸಾಲ ಮನ್ನಾ ಮಾಡುವುದು ಖಚಿತ. ರೈತರ ಭೂಮಿಯನ್ನು ಮಾರಿಯಾದರೂ ಸಾಲ ಮನ್ನಾ ಮಾಡುತ್ತೇವೆ ಎಂದು